ಮುಂದುವರೆದು ಗಮನಿಸ್ತಾ ಹೋದ್ರೆ ಈ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೆ ಡಿಎನ್ಎ ಸೇರಿದಂತೆ ಇನ್ನು ಕೆಎಸ್ಸಿಎ ಸುಮಾರು 6 ಜನರ ವಿರುದ್ಧ ಈಗ 6 ಜನರು ಇದಕ್ಕೆ ಕಾರಣರು ಅನ್ನೋದರ ಕುರಿತಾಗಿ ತನಿಖಾ ತಂಡ ವರದಿಯನ್ನ ಸಲ್ಲಿಕೆ ಮಾಡಿದೆ. ಅದನ್ನ ಸಂಪುಟ ಅಂಗೀಕಾರ ಮಾಡಿದೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡದ ನೋಡಿ ವಿರಾಟ್ ಕೊಹ್ಲಿ ಅರೆಸ್ಟ್ ಆಗೇ ಬಿಡ್ತಾರ? ಕೆಎಸ್ಸಿಎಯ ಇವರ ವಿರುದ್ಧ ಏನೀಗ ಗಂಭೀರ ಆರೋಪ ಇದೆಯಲ್ಲ, ಇವರು ಅರೆಸ್ಟ್ ಆಗ್ತಾರ ಅಥವಾ ಇವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತಾ? 5 ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆ. ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್, ಐಪಿಎಸ್ ಅಧಿಕಾರಿಗಳಾದ ವಿಕಾಸ್ ಕುಮಾರ್ ಶೇಖರ್ ಹಾಗೆ ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ಬಾಲಕೃಷ್ಣ ಇವರ ವಿರುದ್ಧ ಇಲಾಖಾ ತನಿಖೆ ಆಗುತ್ತಾ? ಮೈಕೆಲ್ ಡಿ ಕುನ್ನಾ ಅವರ ವರದಿಯನ್ನ ಈಗ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಜೊತೆಗೆ ಸರ್ಕಾರ ಕೂಡ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ 3 ಸಂಸ್ಥೆಗಳ ವಿರುದ್ಧ ಕೂಡ ಕೇಸ್ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಅವರನ್ನ ಮಾತಾಡ್ತಾನೆ. ಸರ್, ಸರ್ಕಾರನ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದೆ. ಮುಂದೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿ ಪ್ರಕ್ರಿಯೆಗಳಿವೆ? ನ್ಯಾಯಮೂರ್ತಿ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ತನಿಖಾ ವರದಿ ಏನಿದೆ, ಆ ವರದಿಯನ್ನ ನಾವು ಇವತ್ತು ಒಪ್ಕೊಂಡಿದ್ದೇವೆ. ಅವರು ಏನು ಉಲ್ಲೇಖ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ, ಸೂಚಿಸಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಖಾಸಗಿ ಕಂಪನಿಗಳೇನಿವೆ, ಆ ಖಾಸಗಿ ಕಂಪನಿಗಳ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಸರ್ಕಾರಿ ನೌಕರರ ಮೇಲೆ ಯಾರನ್ನ ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಇಲಾಖಾ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ತೀವಿ. ಸರ್, ಇದು ಯಾವ ರೀತಿ ಇಂಡಿವಿಜುವಲ್ ತನಿಖೆ ಆಗುತ್ತಾ, ಯಾವ ರೀತಿಯಾಗಿ ಅಂತಂದ್ರೆ ಈ ಸಂಸ್ಥೆಗಳ ವಿಚಾರವಾಗಿ ಸಂಸ್ಥೆಗಳ ಕೆಲವು ಹೆಸರುಗಳು ವಿಚಾರವಾಗಿ ಅವ್ರೇನು ಕಾಣಿಸಿದ್ದಾರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಿತ್ತು. ಅವರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಮೇಲಿನ ಕ್ರಮಗಳನ್ನ ವಾಪಸ್ ತಗೊಳ್ಳೋದಕ್ಕೆ ಏನಾದ್ರು ಮುಖ್ಯಮಂತ್ರಿ ವಿವೇಚನೆ ಅಥವಾ ಸರ್ಕಾರಕ್ಕೆ ಆ ರೀತಿಯಾಗಿ ಏನಾದ್ರು ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಪ್ರಶ್ನೆ ಅದು ಬಂದಿಲ್ಲ. ಪ್ರಶ್ನೆ ಬಂದಿರೋದು ಇವತ್ತು ಮೈಕೆಲ್ ಕುನ್ನಾ ಅವರ ವರದಿಯನ್ನ ಒಪ್ಪಿದ್ದೇವೆ. ಅವ್ರೇನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸಿನಂತೆ ಕ್ರಮ ತೆಗೆದುಕೊಂಡು ಪೊಲೀಸರ ಅಮಾನತು ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಚಿಂತನೆ ಚರ್ಚೆ ಈಗ ಸದ್ಯ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಮಾತು. ಸರ್ಕಾರ 3 ಸಂಸ್ಥೆಗಳ ವಿರುದ್ಧವೂ ಕೂಡ ಏನು ತನಿಖೆಗೆ ಮುಂದಾಗಿದೆ. ಅದು ಕ್ರಿಮಿನಲ್ ಮತ್ತೆ ಸಿವಿಲ್ ಎರಡೂ ರೀತಿಯಲ್ಲೂ ಕೂಡ ಮೊಕದ್ದಮೆಗಳು ದಾಖಲಾಗುವಂತಹ ಸಾಧ್ಯತೆಗಳಿರತಕ್ಕಂಥ ಜೊತೆಗೆ ಸರ್ಕಾರ ಮುಂದಿನ ದಿನದಲ್ಲಿ ಈ ರೀತಿಯ ಕಾಲ್ತುಳಿತ ಆಗದಂತೆ ಒಂದಷ್ಟು ಕುನ್ನಾ ಅವರ ಆಯೋಗದಲ್ಲಿರತಕ್ಕಂಥ ಶಿಫಾರಸುಗಳನ್ನು ಕೂಡ ಅಳವಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥ. ನೋಡೋಣ ಈ ತನಿಖಾ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನ ನಂತರ ಕ್ರಮಗಳು ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಕೆಲ್ ಡಿ ಕುನ್ನಾ ಅವರ ನೇತೃತ್ವದ ತನಿಖಾ ತಂಡ ಈಗ ಸರ್ಕಾರದ ಸಚಿವ ಸಂಪುಟಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಸಚಿವ ಸಂಪುಟ ಈ ವರದಿಯನ್ನ ಅಂಗೀಕಾರ ಮಾಡಿದೆ. ಹಾಗಾದ್ರೆ ಆ ವರದಿಯಲ್ಲಿ ಇರುವಂತಹ ವಿಚಾರ ಏನು, ಯಾರ ನಿರ್ಲಕ್ಷ್ಯ, ಯಾರ ಬೇಜವಾಬ್ದಾರಿ, ಈ ದುರಂತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸಚಿವ ಸಂಪುಟ ಅಂಗೀಕಾರ ಮಾಡಿರುವಂತಹ ಈ ತನಿಖಾ ವರದಿಯಲ್ಲಿ ಏನಿದೆ, ಯಾರನ್ನ ಇದರಲ್ಲಿ ಜವಾಬ್ದಾರನ್ನಾಗಿ ಮಾಡಿದ್ದಾರೆ ಅಥವಾ ಯಾರ ನಿರ್ಲಕ್ಷ್ಯದ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ, ಆ ತನಿಖಾ ವರದಿಯ ಹೆಚ್ಚಿನ ವಿವರ ಏನಿದೆ ಸುರೇಶ್? ಎಸ್ ರಂಜಿತ್, ಕಳೆದ ತಿಂಗಳು ಆದಂತಹ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಏನು ಕಾಲ್ತುಳಿತ ಆಯಿತು, ಈ ಕಾಲ್ತುಳಿತ ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು. ಎಲ್ಲೋ ಒಂದು ಕಡೆ ಈ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆಯನ್ನ ಮಾಡಿದ್ರು, ಆ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಏನು ಅನಾಹುತ ಆಯಿತು, ಈ ಅನಾಹುತಕ್ಕೆ ಒಂದಷ್ಟು ಜನರನ್ನ ಅವತ್ತೇ ಹೊಣೆಗಾರರನ್ನಾಗಿ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಯಾದಂತಹ ಏನು ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತ ದಯಾನಂದ್ ಅವರು ಸೇರಿದಂತೆ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು ಜನರನ್ನ ಅಮಾನತನ್ನು ಕೂಡ ಮಾಡಿದ್ರು. ಅದಾದ ನಂತರ ಸರ್ಕಾರ ಕೂಡ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಂತ ಹಿನ್ನೆಲೆಯಲ್ಲಿ ಒಂದು ಮೈಕೆಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನ ಮಾಡಿದ್ರು. ಅದರ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿತ್ತು. ಅದರ ಸಂಬಂಧಪಟ್ಟಂತೆ ಕಳೆದ ಕ್ಯಾಬಿನೆಟ್ನಲ್ಲಿ ಮತ್ತೆ ಇವತ್ತು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಅದರ ವಿಸ್ತೃತ ಚರ್ಚೆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಡಿಸಿಷನ್ಗೆ ಬಂದಿದೆ ಕ್ಯಾಬಿನೆಟ್. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕೆಎಸ್ಸಿಎ ಮತ್ತೆ ಆರ್ಸಿಬಿ
ಹಾಗೇನೇನೆ ಡಿಎನ್ ಇವೆಂಟ್ ಮ್ಯಾನೇಜ್ಮೆಂಟ್ ಇತ್ತು, ಡಿಎನ್ಎ, ಈ ಮೂವರ ವಿರುದ್ಧನೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಸದ್ಯ ಕ್ಯಾಬಿನೆಟ್ ಓಕೆಯನ್ನ ಮಾಡಿರ್ತಕ್ಕಂಥದ್ದು, ಇದಕ್ಕೆ ಅಂಗೀಕಾರ ಕೂಡ ಆಗಿರ್ತಕ್ಕಂಥದ್ದು. ಇದರ ಹೊರತುಪಡಿಸಿ ಒಂದು ಈ ಏನು ಮೂರು ಸಂಸ್ಥೆಗಳು ಏನಿದೆ, ಈ ಮೂರು ಸಂಸ್ಥೆಗಳ ಮೇಲೆ ಕೇಸ್ ದಾಖಲು ಮಾಡತಕ್ಕಂಥದ್ದು ಒಂದು ಕ್ರಮ ಇವತ್ತು ಆಗಿರ್ತಕ್ಕಂಥದ್ದು. ಜೊತೆಗೆ ಇಲಾಖಾ ವಿಚಾರಣೆಗಳನ್ನ ಅಧಿಕಾರಿಗಳ ಮೇಲೆ ಕೂಡ ಕೈಗೊಂಡದಕ್ಕೆ ಕೂಡ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡಿ, ರಘುರಾಮ್ ಭಟ್ ಏನಿದ್ದಾರೆ ಕೆಎಸ್ಸಿಎ ಅಧ್ಯಕ್ಷರು, ಹಾಗೇನೆ ಎ ಶಂಕರ್ ಮಾಜಿ ಕಾರ್ಯದರ್ಶಿ ಅವರು ಕೆಎಸ್ಸಿಎ ಅವರು, ಹಾಗೆ ಜಯರಾಮ್ ಅಂತಕ್ಕಂಥವ್ರು ಕೂಡ ಅವರು ಕೂಡ ಮಾಜಿ ಖಜಾಂಚಿ ಕೆಎಸ್ಸಿಎ, ಇವರ ವಿರುದ್ಧ ಕೂಡ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಕೂಡ ಇವತ್ತು ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತೆ ಅಂಗೀಕಾರ ಕೂಡ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ವೆಂಕಟ್ ವರ್ಧನ್ ಅಂತ ಹೇಳ್ಬಿಟ್ಟು ಎಂಡಿ ಅವರು, ಇವರು ಡಿಎನ್ಎ ನೆಟ್ವರ್ಕ್ ಏನಿದೆ ಅದರ ಲಿಮಿಟೆಡ್ ಇರತಕ್ಕಂಥವ್ರು, ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದರ ಒಂದು ಎಂಡಿ ಆಗಿರ್ತಕ್ಕಂಥ ಅವರ ವಿರುದ್ಧ ಕೂಡ ಕ್ರಮಕ್ಕೆ ಮುಂದಾಗಿರೋದಕ್ಕೆ ಸರ್ಕಾರ ಓಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮತ್ತೋರ್ವರು ಏನೋ ಡಿಎನ್ಎ ನೆಟ್ವರ್ಕ್ ನ ಲಿಮಿಟೆಡ್ ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುನೀಲ್ ಮಾಥೂರ್ ಅವರ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಸರ್ಕಾರ ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದೆ. ಇನ್ನು ಇಲಾಖೆ ತನಿಖೆ ವಿಚಾರವಾಗಿ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇನ್ನು ಅಧಿಕಾರಿಗಳು ಯಾರೆಲ್ಲ ಇದ್ರು ಅವರ ಮೇಲೆ ಕೂಡ ಇಲಾಖೆ ತನಿಖೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ಏನು ಅಮಾನತಾಗಿದ್ದಂತಹ ಬೆಂಗಳೂರು ನಗರ ಮಾಜಿ ಕಮಿಷನರ್ ಆಗಿದ್ರು ದಯಾನಂದರ್ ಅವರ ಮೇಲೆ, ಹಾಗೇನೆ ವಿಕಾಸ್ ಕುಮಾರ್ ಐಪಿಎಸ್, ಶೇಖರ್ ಐಪಿಎಸ್ ಸೇರಿದಂತೆ ಒಟ್ಟಾರೆಯಾಗಿ ಸುಮಾರು 6 ರಿಂದ 7 ಅಧಿಕಾರಿಗಳ ಮೇಲೆ ಈಗ ಇಲಾಖಾ ವಿಚಾರಣೆ ಕೂಡ ಬಾಕಿ ಇರ್ತಕ್ಕಂಥದ್ದು. ಅಂದ್ರೆ ಇಲಾಖಾ ವಿಚಾರಣೆಯನ್ನ ಮಾಡೋದಕ್ಕೆ ಶುರು ಆಗಿರ್ತಕ್ಕಂಥದ್ದು. ಸದ್ಯ ಇದಿಷ್ಟು ಕೂಡ ಒಂದು ಕಡೆ ಆದ್ರೆ, ಈಗ ಮತ್ತೆ ವಿಪಕ್ಷಗಳಿಂದ ಕೂಡ ಒಂದಷ್ಟು ಆಕ್ಷೇಪಗಳು ಕೂಡ ಇದ್ದಿರ್ತಕ್ಕಂಥ. ಯಾಕೆಂತಂದ್ರೆ ಇಷ್ಟೆಲ್ಲ ಸಂಭ್ರಮಾಚರಣೆಯನ್ನ ಆಯೋಜನೆ ಮಾಡೋದಕ್ಕೆ ಕೂಡ ಪರೋಕ್ಷವಾಗಿ ಕಾರಣವಾಗಿದ್ದಂಥದ್ದು ರಾಜ್ಯ ಸರ್ಕಾರ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಮುಂದುವರೆದು ಗಮನಿಸ್ತಾ ಹೋದ್ರೆ, ಈ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೆ ಡಿಎನ್ಎ ಸೇರಿದಂತೆ ಇನ್ನು ಕೆಎಸ್ಸಿಎ ಸುಮಾರು 6 ಜನರ ವಿರುದ್ಧ ಈಗ 6 ಜನರು ಇದಕ್ಕೆ ಕಾರಣರು ಅನ್ನೋದರ ಕುರಿತಾಗಿ ತನಿಖಾ ತಂಡ ವರದಿಯನ್ನ ಸಲ್ಲಿಕೆ ಮಾಡಿದೆ. ಅದನ್ನ ಸಂಪುಟ ಅಂಗೀಕಾರ ಮಾಡಿದೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡದ ನೋಡಿ, ವಿರಾಟ್ ಕೊಹ್ಲಿ ಅರೆಸ್ಟ್ ಆಗೇ ಬಿಡ್ತಾರ? ಕೆಎಸ್ಸಿಎಯ ಇವರ ವಿರುದ್ಧ ಏನೀಗ ಗಂಭೀರ ಆರೋಪ ಇದೆಯಲ್ಲ, ಇವರು ಅರೆಸ್ಟ್ ಆಗ್ತಾರ ಅಥವಾ ಇವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತಾ? 5 ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆ. ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್, ಐಪಿಎಸ್ ಅಧಿಕಾರಿಗಳಾದ ವಿಕಾಸ್ ಕುಮಾರ್, ಶೇಖರ್, ಹಾಗೆ ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ಬಾಲಕೃಷ್ಣ ಇವರ ವಿರುದ್ಧ ಇಲಾಖಾ ತನಿಖೆ ಆಗುತ್ತಾ? ಮೈಕೆಲ್ ಡಿ ಕುನ್ನಾ ಅವರ ವರದಿಯನ್ನ ಈಗ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಜೊತೆಗೆ ಸರ್ಕಾರ ಕೂಡ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ 3 ಸಂಸ್ಥೆಗಳ ವಿರುದ್ಧ ಕೂಡ ಕೇಸ್ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್, ಸರ್ಕಾರನು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದೆ. ಮುಂದೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿ ಪ್ರಕ್ರಿಯೆಗಳಿವೆ? ನ್ಯಾಯಮೂರ್ತಿ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ತನಿಖಾ ವರದಿ ಏನಿದೆ, ಆ ವರದಿಯನ್ನ ನಾವು ಇವತ್ತು ಒಪ್ಕೊಂಡಿದ್ದೇವೆ. ಅವರು ಏನು ಉಲ್ಲೇಖ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ, ಸೂಚಿಸಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಖಾಸಗಿ ಕಂಪನಿಗಳೇನಿವೆ, ಆ ಖಾಸಗಿ ಕಂಪನಿಗಳ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಸರ್ಕಾರಿ ನೌಕರರ ಮೇಲೆ ಯಾರನ್ನ ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಇಲಾಖಾ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ತೀವಿ. ಸರ್, ಇದು ಯಾವ ರೀತಿ ಇಂಡಿವಿಜುವಲ್ ತನಿಖೆ ಆಗುತ್ತಾ, ಯಾವ ರೀತಿಯಾಗಿ ಅಂತಂದ್ರೆ ಈ ಸಂಸ್ಥೆಗಳ ವಿಚಾರವಾಗಿ, ಸಂಸ್ಥೆಗಳ ಕೆಲವು ಹೆಸರುಗಳು ವಿಚಾರವಾಗಿ ಅವ್ರೇನು ಕಾಣಿಸಿದ್ದಾರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಿತ್ತು, ಅವರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಮೇಲಿನ ಕ್ರಮಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಮುಖ್ಯಮಂತ್ರಿಗಳ ವಿವೇಚನೆ ಅಥವಾ ಸರ್ಕಾರಕ್ಕೆ ಆ ರೀತಿಯಾಗಿ ಏನಾದರೂ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ, ಪ್ರಶ್ನೆ ಅದು ಬಂದಿಲ್ಲ. ಪ್ರಶ್ನೆ ಬಂದಿರೋದು ಇವತ್ತು ಮೈಕೆಲ್ ಕುನ್ನಾ ಅವರ ವರದಿಯನ್ನ ಒಪ್ಪಿದ್ದೇವೆ. ಅವ್ರೇನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸಿನಂತೆ ಕ್ರಮ ತೆಗೆದುಕೊಂಡು ಪೊಲೀಸರ ಅಮಾನತೆಯನ್ನು ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಚಿಂತನೆ, ಚರ್ಚೆ ಈಗ ಸದ್ಯ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಮಾತು. ಸರ್ಕಾರ 3 ಸಂಸ್ಥೆಗಳ ವಿರುದ್ಧವೂ ಕೂಡ ಏನು ತನಿಖೆಗೆ ಮುಂದಾಗಿದೆ. ಅದು ಕ್ರಿಮಿನಲ್ ಮತ್ತೆ ಸಿವಿಲ್ ಎರಡೂ ರೀತಿಯಲ್ಲೂ ಕೂಡ ಮೊಕದ್ದಮೆಗಳು ದಾಖಲಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥ. ಜೊತೆಗೆ ಸರ್ಕಾರ ಮುಂದಿನ ದಿನದಲ್ಲಿ ಈ ರೀತಿಯ ಕಾಲ್ತುಳಿತ ಆಗದಂತೆ ಒಂದಷ್ಟು ಕುನ್ನಾ ಅವರ ಆಯೋಗದಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಕೂಡ ಅಳವಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥ. ನೋಡೋಣ ಈ ತನಿಖಾ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನ ನಂತರ ಕ್ರಮಗಳು ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಕೆಲ್ ಡಿ ಕುನ್ನಾ ಅವರ ನೇತೃತ್ವದ ತನಿಖಾ ತಂಡ ಈಗ ಸರ್ಕಾರದ ಸಚಿವ ಸಂಪುಟಕ್ಕೆ
ವರದಿಯನ್ನ ಸಲ್ಲಿಕೆ ಮಾಡಿದೆ. ಸಚಿವ ಸಂಪುಟ ಈ ವರದಿಯನ್ನ ಅಂಗೀಕಾರ ಮಾಡಿದೆ. ಹಾಗಾದ್ರೆ ಆ ವರದಿಯಲ್ಲಿ ಇರುವಂತಹ ವಿಚಾರ ಏನು, ಯಾರ ನಿರ್ಲಕ್ಷ್ಯ, ಯಾರ ಬೇಜವಾಬ್ದಾರಿ, ಈ ದುರಂತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸಚಿವ ಸಂಪುಟ ಅಂಗೀಕಾರ ಮಾಡಿರುವಂತ ಈ ತನಿಖಾ ವರದಿಯಲ್ಲಿ ಏನಿದೆ, ಯಾರನ್ನ ಇದರಲ್ಲಿ ಜವಾಬ್ದಾರನ್ನಾಗಿ ಮಾಡಿದ್ದಾರೆ ಅಥವಾ ಯಾರ ನಿರ್ಲಕ್ಷ್ಯದ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ, ಆ ತನಿಖಾ ವರದಿಯ ಹೆಚ್ಚಿನ ವಿವರ ಏನಿದೆ ಸುರೇಶ್? ಎಸ್ ರಂಜಿತ್, ಕಳೆದ ತಿಂಗಳು ಆದಂತಹ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಏನ್ ಕಾಲ್ತುಳಿತ ಆಯಿತು, ಈ ಕಾಲ್ತುಳಿತ ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು. ಎಲ್ಲೋ ಒಂದು ಕಡೆ ಈ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆಯನ್ನ ಮಾಡಿದ್ರು, ಆ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಏನ್ ಅನಾಹುತ ಆಯಿತು, ಈ ಅನಾಹುತಕ್ಕೆ ಒಂದಷ್ಟು ಜನರನ್ನ ಅವತ್ತೇ ಹೊಣೆಗಾರರನ್ನಾಗಿ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಯಾದಂತಹ ಏನು ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತ ದಯಾನಂದ್ ಅವರು ಸೇರಿದಂತೆ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು ಜನರನ್ನ ಅಮಾನತನ್ನು ಕೂಡ ಮಾಡಿದ್ರು. ಅದಾದ ನಂತರ ಸರ್ಕಾರ ಕೂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಂತ ಹಿನ್ನೆಲೆಯಲ್ಲಿ ಒಂದು ಮೈಕೆಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನ ಮಾಡಿದ್ರು. ಅದರ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿತ್ತು. ಅದರ ಸಂಬಂಧಪಟ್ಟಂತೆ ಕಳೆದ ಕ್ಯಾಬಿನೆಟ್ನಲ್ಲಿ ಮತ್ತೆ ಇವತ್ತು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಅದರ ವಿಸ್ತೃತ ಚರ್ಚೆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಡಿಸಿಷನ್ಗೆ ಬಂದಿದೆ ಕ್ಯಾಬಿನೆಟ್. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕೆಎಸ್ಸಿಎ ಮತ್ತೆ ಆರ್ಸಿಬಿ ಹಾಗೇನೇ ಡಿಎನ್ ಈವೆಂಟ್ ಮ್ಯಾನೇಜ್ಮೆಂಟ್ ಇತ್ತು, ಡಿಎನ್ಎ, ಈ ಮೂವರ ವಿರುದ್ಧನೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಸದ್ಯ ಕ್ಯಾಬಿನೆಟ್ ಓಕೆಯನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಅಂಗೀಕಾರ ಕೂಡ ಆಗಿರ್ತಕ್ಕಂಥದ್ದು. ಇದರ ಹೊರತುಪಡಿಸಿ ಒಂದು ಈ ಏನು ಮೂರು ಸಂಸ್ಥೆಗಳು ಏನಿದೆ, ಈ ಮೂರು ಸಂಸ್ಥೆಗಳ ಮೇಲೆ ಕೇಸ್ ದಾಖಲು ಮಾಡತಕ್ಕಂಥದ್ದು ಒಂದು ಕ್ರಮ ಇವತ್ತು ಆಗಿರ್ತಕ್ಕಂಥದ್ದು. ಜೊತೆಗೆ ಇಲಾಖಾ ವಿಚಾರಣೆಗಳನ್ನ ಅಧಿಕಾರಿಗಳ ಮೇಲೆ ಕೂಡ ಕೈಗೊಂಡದಕ್ಕೆ ಕೂಡ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡಿ, ರಘುರಾಮ್ ಭಟ್ ಏನಿದ್ದಾರೆ ಕೆಎಸ್ಸಿ ಅಧ್ಯಕ್ಷರು, ಹಾಗೇನೆ ಎ ಶಂಕರ್ ಮಾಜಿ ಕಾರ್ಯದರ್ಶಿ ಅವರು ಕೆಎಸ್ಸಿಎ ಅವರು, ಹಾಗೆ ಜಯರಾಮ್ ಅಂತಕ್ಕಂಥವ್ರು ಕೂಡ ಅವರು ಕೂಡ ಮಾಜಿ ಖಜಾಂಚಿ ಕೆಎಸ್ಸಿಎ, ಇವರ ವಿರುದ್ಧ ಕೂಡ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಕೂಡ ಇವತ್ತು ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತೆ ಅಂಗೀಕಾರ ಕೂಡ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ವೆಂಕಟ್ ವರ್ಧನ್ ಅಂತ ಹೇಳ್ಬಿಟ್ಟು ಎಂಡಿ ಅವರು, ಇವರು ಡಿಎನ್ಎ ನೆಟ್ವರ್ಕ್ ಏನಿದೆ ಅದರ ಲಿಮಿಟೆಡ್ ಇರತಕ್ಕಂಥವ್ರು, ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದರ ಒಂದು ಎಂಡಿ ಆಗಿರ್ತಕ್ಕಂಥ ಅವರ ವಿರುದ್ಧ ಕೂಡ ಕ್ರಮಕ್ಕೆ ಮುಂದಾಗಿರೋದಕ್ಕೆ ಸರ್ಕಾರ ಓಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮತ್ತೋರ್ವರು ಏನು ಡಿಎನ್ಎ ನೆಟ್ವರ್ಕ್ ನ ಲಿಮಿಟೆಡ್ ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುನೀಲ್ ಮಾಥೂರ್ ಅವರ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಸರ್ಕಾರ ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದೆ. ಇನ್ನು ಇಲಾಖೆ ತನಿಖೆ ವಿಚಾರವಾಗಿ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇನ್ನು ಅಧಿಕಾರಿಗಳು ಯಾರೆಲ್ಲ ಇದ್ರು ಅವರ ಮೇಲೆ ಕೂಡ ಇಲಾಖೆ ತನಿಖೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ಏನು ಅಮಾನತಾಗಿದ್ದಂತಹ ಬೆಂಗಳೂರು ನಗರ ಮಾಜಿ ಕಮಿಷನರ್ ಆಗಿದ್ರು ದಯಾನಂದ್ ಅವ್ರ ಮೇಲೆ, ಹಾಗೇನೆ ವಿಕಾಸ್ ಕುಮಾರ್ ಐಪಿಎಸ್, ಶೇಖರ್ ಐಪಿಎಸ್ ಸೇರಿದಂತೆ ಒಟ್ಟಾರೆಯಾಗಿ ಸುಮಾರು 6 ರಿಂದ 7 ಅಧಿಕಾರಿಗಳ ಮೇಲೆ ಈಗ ಇಲಾಖಾ ವಿಚಾರಣೆ ಕೂಡ ಬಾಕಿ ಇರತಕ್ಕಂಥದ್ದು. ಅಂದ್ರೆ ಇಲಾಖಾ ವಿಚಾರಣೆಯನ್ನ ಮಾಡೋದಕ್ಕೆ ಶುರು ಆಗಿರ್ತಕ್ಕಂಥದ್ದು. ಸದ್ಯ ಇದಿಷ್ಟು ಕೂಡ ಒಂದು ಕಡೆ ಆದ್ರೆ ಈಗ ಮತ್ತೆ ವಿಪಕ್ಷಗಳಿಂದ ಕೂಡ ಒಂದಷ್ಟು ಆಕ್ಷೇಪಗಳು ಕೂಡ ಇದ್ದಿರ್ತಕ್ಕಂಥ. ಯಾಕೆಂತಂದ್ರೆ ಇಷ್ಟೆಲ್ಲ ಸಂಭ್ರಮಾಚರಣೆಯನ್ನ ಆಯೋಜನೆ ಮಾಡೋದಕ್ಕೆ ಕೂಡ ಪರೋಕ್ಷವಾಗಿ ಕಾರಣವಾಗಿದ್ದಂಥದ್ದು ರಾಜ್ಯ ಸರ್ಕಾರ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ